ಇದು ನಾನು ಇತ್ತೀಚೆಗೆ ಕಂಡಂತ ಅತ್ಯಂತ ದೊಡ್ಡ ಹೋರಾಟ ಅಂತ ಅನಿಸ್ತಾ ಇದೆ. ಬಹಳ ಜನ ಹೇಳ್ತಾ ಇದ್ರು ಪಂಜಾಬ್ ಮಾದರಿ ಅಲ್ಲ, ಬೇರೆ ರಾಜ್ಯಗಳ ಮಾದರಿ ಬೇಕಾಗಿಲ್ಲ, ನಮ್ಮ ರೈತ ಚಳವಳಿ ಇನ್ನೂ ಸ್ಟ್ರಾಂಗ್ ಆಗಿದೆ ಕರ್ನಾಟಕದಲ್ಲಿ. ಬಟ್ ನಿಮ್ಮ ಒಗ್ಗಟ್ಟು ಹಾಳಾಗಬಾರ್ದು ಅಷ್ಟೇ ಸರ್. ಗಟ್ಟಿಯಾಗಿ ಹೋರಾಟ ಮಾಡ್ತೀವಿ, ಗಟ್ಟಿಯಾಗೇನೆ ಪ್ರಧಾನಮಂತ್ರಿಗೂ ಬುದ್ಧಿ ಹೇಳ್ತೀವಿ, ಈ ಕರ್ನಾಟಕದ ಮುಖ್ಯಮಂತ್ರಿಗೂ ಬುದ್ಧಿ ಹೇಳ್ತೀವಿ. ಯಾಕೆ ಬುದ್ಧಿ ಹೇಳ್ತೀವಿ ಅಂದ್ರೆ ದುಡಿಯುವಂತ ಕೈಗಳು ನಾವು ಬಿಬಿಟಿ ಮಾಡಕ್ ಬಂದಿಲ್ಲ. ನಾವು 12 ತಿಂಗಳು ಕಣ್ಣಾಗ ನಿದ್ದಿಲ್ಲದೆ ಕಬ್ಬಿ ಬೆಳೆಸೀವಿ, ಕಬ್ಬಿಗೆ ಬೆಲೆ ಕೇಳತ್ತೀವಿ, ಬಿಬಿಟಿ ಕೇಳತ್ತಿಲ್ಲ. ನಾವು ಯಾರಪ್ಪಂದು ಅಂಜಿಕಿಲ್ಲ, ನಮಗ ಬುದ್ಧಿ ಹೇಳೇ ಹೇಳ್ತೀವಿ. ಅಲ್ರಿ ಸರ್, ಈಗ ಬೆಲೆ ಕೇಳತ್ತೀರೋ ಅಥವಾ ಸರ್ಕಾರದಿಂದ ನೀವು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಿಮ್ಗೆ ಅದಕ್ಕೆ ಏನಂತಾರ್ರಿ ಅವ್ರು? ನೀವು 11,000 ಕೇಳ್ತಿದ್ದೀರಲ್ಲ, ಅದೇನ್ ನಿಮ್ಗೆ ಪ್ರೋತ್ಸಾಹನ ಏನದು? 2013-14ರಾಗ ನಾವ 350 ರೂಪಾಯಿ ಸರ್ಕಾರ ಕಡೆ ಹಣ ಇಸ್ಕೊಂಡು ಅವಾಗ ಸರ್ಕಾರ ಕೊಟ್ಟದ್ದು ಅದ ಮಾದರಿ ಒಳಗೆ ಟನ್ನಿಗೆ 350 ರೂಪಾಯಿ. ಯಾವಾಗ 2014ರಾಗ ಒಂದು ಪಾಪ ಒಬ್ರು ರೈತರು ಸತ್ತೋದ್ರು, ಕೊಟ್ರು ಸಮಾಧಾನ ಮಾಡಕ.